ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ಆಕಸ್ಮಿಕವಾಗಿ ಹಣ ಸಿಗುವ ಯೋಗ ಅಂದರೆ ಕೆಲವು ಸಂದರ್ಭದಲ್ಲಿ ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ನಿಮಗೆ ಹಣ ಸಿಗುವಂಥ ಯೋಗ ಇರುತ್ತೆ. ಆ ಒಂದು ಯೋಗ ಯಾವಾಗಿರುತ್ತೆ, ಎಂಥ ಸಂದರ್ಭದಲ್ಲಿರುತ್ತೆ ಅಂದರೆ ಕೈಯಲ್ಲಿ ಯಾವ ಯಾವ ರೇಖೆಗಳಿದ್ದರೆ, ಆ ಒಂದು ಚಿಹ್ನೆ ಇದ್ದರೆ ನಿಮಗೆ ಹಣ ಆಕಸ್ಮಿಕವಾಗಿ ಸಿಗುತ್ತೆ ಅಥವಾ ಲಾಟ್ರಿ ಯೋಗ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ, ಯಾಕಂದರೆ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡ್ಬೋದು ಅಂತ ತಿಳಿಸ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಒಂದು ಜೀವನ ರೇಖೆ ನೋಡಿದರೆ ಇದರಲ್ಲಿ ನೋಡಿಸ್ತಾ ಇದ್ದೀನಿ ನೋಡಿ, ಇದು ಜೀವನ ರೇಖೆ. ಸೊ ನೋಡಿ, ಒನ್ ಸೆಕ್ ನೋಡಿ, ಇದು ಜೀವನ ರೇಖೆ. ಈ ಜೀವನ ರೇಖೆಯಿಂದ ಮೇಲ್ಮುಖವಾದಂಥ ಕವಲು ಅಂದರೆ ನೋಡಿ, ಇದು ಇಲ್ಲಿಂದ ಶನಿ ಪರ್ವತದ ಕಡೆ ಹೋಗುವಂಥ ಒಂದು ಮೇಲ್ಮುಖವಾದ ರೇಖೆಗಳನ್ನು ನಾವು ಕಾಣ್ತಿದ್ದೀವಿ. ಆ ಒಂದು ರೇಖೆ ನಿಮಗೆ ಜೀವನ ರೇಖೆಯಿಂದ ಶನಿ ಪರ್ವತದ ಕಡೆ ಹೋಗುವಂಥ ರೇಖೆ ಇದೆ ಅಂತ ಇಟ್ಕೊಳ್ಳಿ. ಆ ಒಂದು ಕನ್ಸರ್ನ್ ಪೀರಿಯಡಲ್ಲಿ ನಿಮಗೆ ಆಕಸ್ಮಿಕ ಧನಲಾಭ ಆಗುತ್ತೆ. ಅಂದರೆ ಅದು ಒಂದು 25 ವರ್ಷದ ಜೀವನ ರೇಖೆ ಮೇಲೆ ಬಂದಿರುತ್ತೋ, ಅಥವಾ ನೋಡಿ ಇಲ್ಲಿಂದ ಅರ್ಧಕ್ಕಿಂತ ಮೇಲೆ ಬಂದರೆ 35 ವರ್ಷದ ಒಳಗೆ ಬರುತ್ತೆ ಅಂತ, ಅರ್ಧದ ನಂತರ ಬಂದರೆ 35 ವರ್ಷದ ನಂತರ ಬರುತ್ತೆ ಅಂತ ನೀವು ತಿಳ್ಕೋಬೇಕು. ಸೊ ನೆಕ್ಸ್ಟ್ ಬಂದು ಗುರು ಪರ್ವತದಲ್ಲಿ ಸ್ಟಾರ್ ಚಿಹ್ನೆ ಇರುವಂಥದ್ದು ನೋಡಿ, ಇದು ಗುರು ಪರ್ವ, ಇದರ ಮೇಲೆ ಸ್ಟಾರ್ ಚಿಹ್ನೆ. ಸ್ಟಾರ್ ಅಂದರೆ ಏನು ಅಂದರೆ 3 ರೇಖೆಗಳು ನೋಡಿ ಒಂದೇ ಬಿಂದುವಿನಲ್ಲಿ ಛೇದಿಸ್ಬೇಕು, ಇದನ್ನು ಸ್ಟಾರ್ ಅಂತ ಕರಿತೀವಿ. ಸೊ ಈ ಥರ ಸ್ಟಾರ್ ಚಿಹ್ನೆ ನಿಮಗೆ ಗುರು ಪರ್ವತದಲ್ಲಿದೆ ಅಂತ ಇಟ್ಕೊಳ್ಳಿ, ನಿಮಗೆ ಆಕಸ್ಮಿಕ ಧನಲಾಭ ಹಾಗೆ ಆಗುತ್ತೆ. ಸೊ ಇದೊಂದು ತುಂಬ ಅದ್ಭುತವಾದಂತಹ ಚಿಹ್ನೆ ಅಂತ ಹೇಳ್ಬೋದು. ಇನ್ನು ಭಾಗ್ಯರೇಖೆಯ ಪ್ರಾರಂಭದಲ್ಲಿ ಮೀನಿನ ಚಿಹ್ನೆ ನೋಡಿ. ಭಾಗ್ಯರೇಖೆ ಅಂದರೆ ನಿಮ್ಗೆ ಗೊತ್ತಿದೆ, ಭಾಗ್ಯರೇಖೆ ಅಂದರೆ ಸೊ ಭಾಗ್ಯರೇಖೆ ಅಂದರೆ ನಿಮಗೆ ಇಲ್ಲಿ ನೋಡಿ, ಟೇಕ್ ಫಾರ್ ಎಕ್ಸಾಂಪಲ್, ಇಲ್ಲಿಂದ ಒಂದು ರೇಖೆ ಹೋಗುವಂಥ ಸಾಧ್ಯತೆ ಅಂದರೆ ಕೇತು ಪರ್ವತದಿಂದ ಅಥವಾ ಹಸ್ತದ ಯಾವುದೇ ಒಂದು ಭಾಗದಿಂದ ಒಂದು ರೇಖೆ ಶನಿ ಪರ್ವತದ ಕಡೆ ಹೋದರೆ ಅದನ್ನು ನಾವು ಭಾಗ್ಯರೇಖೆ ಅಂತ ಕರಿತೀವಿ. ಈ ಭಾಗ್ಯರೇಖೆಯ ಒಂದು ಪ್ರಾರಂಭದಲ್ಲಿ ಈ ರೀತಿ ಮೀನಿನ ಚಿಹ್ನೆ ಇರಬೇಕು. ಸೊ ಅದು ಎಲ್ಲಿಂದ ನನ್ನ ಪ್ರಾರಂಭ ಆಗಲಿ, ಈ ಒಂದು ಮೀನಿನ ಚಿಹ್ನೆ ಇದೆ ಅಂದಾಗ ನೀವು 100ಕ್ಕೆ 100ರಷ್ಟು ಈ ಒಂದು ಆಕಸ್ಮಿಕ ಧನಲಾಭವನ್ನು ಹೊಂದ್ತೀರಾ ಅಂತ ಹೇಳ್ಬೋದು. ಸೊ ಇನ್ನೊಂದು ಮುಖ್ಯವಾದಂಥ ಚಿಹ್ನೆ ಯಾವುದಪ್ಪ ಅಂದರೆ ನೋಡಿ, ಇಲ್ಲಿ ಇದು ಸೂರ್ಯ ಪರ್ವ ಅಂತ ಕರಿತೀವಿ ಇದನ್ನು. ಇದರಲ್ಲಿ ಸ್ಪಷ್ಟವಾದಂಥ ಒಂದು ಟ್ರಯಾಂಗಲ್ ಇರಬೇಕು. ಟ್ರಯಾಂಗಲ್ ಅಂದರೆ ನೋಡಿ ಈ ರೀತಿ ಟ್ರಯಾಂಗಲ್ ಇರಬೇಕು, ಅಥವಾ ಇಲ್ಲೊಂದು ಸೂರ್ಯ ರೇಖೆ ಇದೆ ಅಂತ ಇಟ್ಕೊಳ್ಳಿ, ಅದರ ಮೇಲೆ ಈ ರೀತಿ ಟ್ರಯಾಂಗಲ್ ಇರ್ಬೋದು, ಅಥವಾ ಸೂರ್ಯ ರೇಖೆಯಲ್ಲಿದ್ದಾಗ ಈ ರೀತಿ ಟ್ರಯಾಂಗಲ್ ಇರ್ಬೋದು, ಅಥವಾ ಸೂರ್ಯ ರೇಖೆಯಲ್ಲಿದ್ದಾಗ ಈ ರೀತಿ ಟ್ರಯಾಂಗಲ್ ಇರ್ಬೋದು. ಹೀಗೆ ಯಾವುದೇ ಒಂದು ರೀತಿಯ ಅಂದರೆ ಸ್ಪಷ್ಟವಾಗಿ ಯಾವುದೇ ಒಂದು ರೇಖೆಯ ಸಹಾಯ ಇಲ್ಲದೆ ಈ ರೀತಿ ಇರುವಂಥ ತ್ರಿಭುಜ ತುಂಬ ಶ್ರೇಷ್ಠವಾದಂಥ ತ್ರಿಭುಜ ಅಂತ ಹೇಳ್ಬೋದು. ಈ ರೀತಿ ಇದ್ದಾಗ ವ್ಯಕ್ತಿ ಆಕಸ್ಮಿಕ ಧನಲಾಭವನ್ನು ಹೊಂದುತ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಕೊನೆಯದಾದಂಥ ಒಂದು ಚಿಹ್ನೆ ಯಾವುದಪ್ಪ ಅಂದರೆ ನೋಡಿ, ಈ ಒಂದು ಸೂರ್ಯ ಪರ್ವದಲ್ಲಿ ರೇಖೆ ಇದೆಯಲ್ಲ, ಈ ರೇಖೆ ಇದು ತುಂಬ ಸ್ಪಷ್ಟವಾಗಿ ಒಂದು ನಿಖರವಾಗಿ ತುಂಬ ಸ್ಪಷ್ಟವಾಗಿ ಯಾವುದೇ ರೇಖೆಗಳು ಅಡ್ಡ ಇಲ್ಲದೇ ತುಂಬ ಸೊಗಸಾಗಿದೆ ಅಂತ ಇಟ್ಕೊಳ್ಳಿ, ನಿಮಗೆ ಆಕಸ್ಮಿಕ ಧನಲಾಭ ಹಾಗೆ ಆಗುತ್ತೆ, ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಫ್ರೆಂಡ್ಸ್, ಈ 5 ಚಿಹ್ನೆಗಳನ್ನು ಹೇಳಿದ್ದೀನಿ. 5 ಚಿಹ್ನೆಗಳಲ್ಲಿ ನಿಮಗೆ ಯಾವುದಾದ್ರು ಚಿಹ್ನೆ ಇದೆಯಾ ಅಂತ ಕಮೆಂಟ್ ಮಾಡಿ, ಅಥವಾ ನಿಮ್ಗೆ ಏನಾದರೂ ಡೌಟ್ ಇದೆ, ಇದು ಆ ಥರ ಚಿಹ್ನೆ ಯಾವುದೋ ಅಂತ ಡೌಟ್ ಇದೆ ಅಂದರೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ. ಬೇಕಾದ್ರೆ ನನ್ನ ವಾಟ್ಸಪ್ ನಂಬರು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹಾಗೂ ಇಲ್ಲೂ ಸಹ ನಿಮ್ಗೆ ಹೇಳ್ತೀನಿ, ಬರ್ಕೊಳ್ಳಿ. ಬೇಕಾದರೆ 9611958781 ಅಂತ ಈ ನಂಬರ್ಗೆ ಮೆಸೇಜ್ ಸಹ ಮಾಡಿ ನೀವು ವಿಚಾರವನ್ನು ತಿಳ್ಕೊಬೋದು, ನಿಮ್ಮ ಸಮಸ್ಯೆನ ಬಗೆಹರಿಸ್ಕೋಬೋದು ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ದಯವಿಟ್ಟು ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.